मौलवी और मौलाना इस समय एक बयान दे रहे हैं, कह रहे हैं गाय को राष्ट्रीय पशु घोषित करो। अबे हमने कहा कि गौ हमारी माता है, जन्म जन्मांतर का नाता है। ಸ್ನೇಹಿತರೆ, ಇದಕ್ಕೆ ಏನಂತ ಹೇಳಬೇಕು? ನಾವು ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತೇಳಿ ಮುಸ್ಲಿಂ ಸಮುದಾಯದ ಮೌಲ್ವಿಗಳು ಮಸೀದಿಗಳಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರುವಂಥದ್ದು. ದೇಶಾದ್ಯಂತ ಈ ರೀತಿಯಾದಂಥ ಒಂದು ಅಭಿಯಾನ ನಡೀತು. ಅವರು ಸರ್ಕಾರವನ್ನು ಒತ್ತಾಯ ಮಾಡಿದ್ರು. ಬಕ್ರೀದ್ ನಮಾಜಿನ ಟೈಮ್ನಲ್ಲೂ ಸಹ ನಿರ್ಣಯ ಕೈಗೊಂಡ್ರು. ಇದನ್ನು ಸರ್ಕಾರಗಳ ಮುಂದೆ ಹೇಳಿದ್ರು, ಮೀಡಿಯಾಗಳ ಮುಂದೆ ಹೇಳಿದ್ರು, ಎಲ್ಲವನ್ನೂ ಮಾಡಿದ್ರು ಸಹ ಗೋವನ್ನು ನಮ್ಮ ತಾಯಿ ಅಂತ ಹೇಳುವಂತಹ ಯೋಗಿ ಆದಿತ್ಯನಾಥ್ ಅವರು ಮತ್ತು ಕೇಂದ್ರ ಸಚಿವರು ಈ ಯಾವುದೇ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಗೋವನ್ನು ನಮ್ಮ ತಾಯಿ ಅಂತ ಹೇಳ್ತೇವೆ. ನನ್ನನ್ನು ಸೇರಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥವ್ರು ಎಲ್ಲರೂ ಸಹ ಗೋವನ್ನು ಪೂಜಿಸ್ತೀವಿ. ಗೋವನ್ನು ಪೂಜಿಸುವಂತಹ ನಾವು ಗೋಹತ್ಯೆ ನಿಷೇಧ ಆಗಬೇಕು, ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತೇಳಿ ನನ್ನನ್ನು ಸೇರಿ ನಾವೆಲ್ಲರೂ ಸಹ ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರದಲ್ಲಿ 3 ಬಾರಿ ಅಧಿಕಾರವನ್ನು ನಡೆಸಿದಂತಹ ಅಮಿತ್ ಶಾ ಅವರು ಹೇಳ್ತಾರೆ, ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾರೆ, 3ನೇ ಬಾರಿಗೆ ನಮ್ಮನ್ನು ಅಧಿಕಾರಕ್ಕೆ ತಂದರೆ ನಾವು ಗೋವನ್ನು ಹತ್ಯೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತಾರೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿದ್ರೆ ಯಾರೂ ಸಹ ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ರಾಷ್ಟ್ರೀಯ ಪ್ರಾಣಿಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸೊಲ್ಯೂಷನ್ ನಿಮ್ಮ ಕೈನಲ್ಲೇ ಇದೆ. ಕೇಂದ್ರ ಸರ್ಕಾರ ಮೂರು ಅವಧಿಗೆ BJP ಸರ್ಕಾರ ಇದೆ. ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇದೆ. 20 ರಾಜ್ಯಗಳಲ್ಲಿ BJP ಸರ್ಕಾರ ಇದೆ. ಈ ಒಂದು ನಿರ್ಣಯ ಮಾಡಿ, ರಾಜ್ಯ ಸರ್ಕಾರಗಳು ನಿರ್ಣಯ ಮಾಡಿ ಕೇಂದ್ರದಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಿದ್ರೆ 100% ಗೋವಿನ ವಧೆ ಮಾಡುವಂಥದ್ದನ್ನು ತಪ್ಪಿಸ್ಬೋದು. ಉತ್ತರ ಪ್ರದೇಶದಿಂದ ಲಕ್ಷಾಂತರ ಟನ್ನುಗಳನ್ನು ಇವರು ವಿದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಇದೆಲ್ಲವೂ ನಿಲ್ಲಿಸ್ಬೋದಲ್ವಾ? ಗೋಮಾತೆಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಲ್ಲ, ತಾಯಿಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಲ್ಲ. ಯೋಗಿ ಆದಿತ್ಯನವರ ಭಾಷೆಯಲ್ಲೇ ಮಾತಾಡೋದಾದರೆ, ಯೋಗಿ ಆದಿತ್ಯನಾಥ್ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿರುವಂಥದ್ದು ಗೋವು ನಮ್ಮ ತಾಯಿ. ಗೋವು ನಮ್ಮ ತಾಯಿ ಅಂತ ಹೇಳುವಂತಹ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಲಕ್ಷಾಂತರ ಟನ್ನು ಇವತ್ತು ವಿದೇಶಗಳಿಗೆ ರಫ್ತಾಗ್ತಾ ಇದೆ, ಗೋ ವಧೆ ಆಗ್ತಾ ಇದೆ, ಗೋವನ್ನು ಸಾಯಿಸ್ತಾ ಇದ್ದಾರೆ. ಅವಾಗ ಅದು ತಾಯಿ ಅಂತ ಅನ್ನಿಸ್ಕೊಳ್ಳೋದಿಲ್ವಾ? ಒಬ್ಬ ಹಿಂದುವಾಗಿ ನಾನು ಒತ್ತಾಯ ಮಾಡ್ತಾ ಇರುವಂಥದ್ದು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿದಾಗ ಮಾತ್ರ ಈ ಗೋವುಗಳಿಗೆ ನಾವು ನ್ಯಾಯ ಒದಗಿಸ್ಬೋದೇ ಹೊರತು ಇಲ್ಲಿ ನಾವು ಏನೋ ಚುನಾವಣಾ ವಿಚಾರದಲ್ಲಿ ಚುನಾವಣಾ ಲಾಭಕ್ಕೋಸ್ಕರವಾಗಿ ಗೋವನ್ನು ಬಳಸ್ಕೊಂಡು, ಹಿಂದೂ ಧರ್ಮವನ್ನು ಬಳಸ್ಕೊಂಡು ನಾವು ಈ ಡ್ರಾಮಾಗಳನ್ನು ಮಾಡ್ತಾ ಇದ್ದೀವಲ್ಲ, ನನ್ನನ್ನು ಸೇರಿ ಡ್ರಾಮಾ ಮಾಡ್ತಾ ಇದ್ದೀವಲ್ಲ, ನಮಗೆ ಗೊತ್ತಿದ್ದರೂ ಸಹ ಬಾಯಿ ಮುಚ್ಕೊಂಡು ಕೂತಿದ್ದೀವಲ್ಲ. ಒಬ್ಬ ಹಿಂದುವಾಗಿ, ಒಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ನಾನು ಈ ಮುಸಲ್ಮಾನರು ಎತ್ತಿರುವಂತಹ ಈ ಘೋಷಣೆ, ಮುಸಲ್ಮಾನರು ಆಗ್ರಹ ಪಡಿಸ್ತಾ ಇದ್ದಾರಲ್ಲ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ, ಅದಕ್ಕೆ ನಾನೂ ಸಹ ಧ್ವನಿಗೂಡಿಸ್ತೇನೆ. ಯೋಗಿ ಆದಿತ್ಯನಾಥ್ ಅವರು ನನ್ನ ತಾಯಿ ಅಂತ ಹೇಳುವಂಥವರು ತಾಯಿಯ ಲಕ್ಷಾಂತರ ಟನ್ನು ಗೋಮಾಂಸವನ್ನು ವಿದೇಶಕ್ಕೆ ರಫ್ತು ಮಾಡ್ತಾ ಇರುವುದನ್ನು ನಿಲ್ಲಿಸಬೇಕು. ಅದನ್ನು ನಿಲ್ಲಿಸೋದಿಲ್ಲ. ಕೇಂದ್ರ ಸಚಿವರು ಹೇಳ್ತಾರೆ ಆ ಪ್ರಸ್ತಾಪ ಇಲ್ಲ ಅಂತ. ನರೇಂದ್ರ ಮೋದಿಯವರು ಹೇಳ್ತಾರೆ ಬೀಫನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ನಂಬರ್ 1 ಸ್ಥಾನದಲ್ಲಿ ಭಾರತ ಇದೆ, ನನ್ನ ಕಲೀಜ ಕೂಗಾಡ್ತಾ ಇದೆ, ನಿಮಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನನ್ನ ಕಲೀಜ ಅಂತೂ ರೋಧಿಸ್ತಾ ಇದೆ ಅಂತ ಹೇಳಿದಂತಹ ನರೇಂದ್ರ ಮೋದಿಯವರಿಗೆ 3ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಈಗ ಮುಸಲ್ಮಾನರೇ ಹೇಳ್ತಾ ಇದ್ದಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತಂದಾಗ ಕಣ್ಣು ಮುಚ್ಕೊಂಡು 1 ಸೆಕೆಂಡಲ್ಲಿ ಆ ಆರ್ಡ್ರನ್ನು ಪಾಸ್ ಮಾಡ್ಬೋದಾಗಿತ್ತು. 20 ರಾಜ್ಯಗಳಲ್ಲಿ ಸರ್ಕಾರ ಇರುವಂಥದ್ದು BJP ಸರ್ಕಾರ ನಿರ್ಣಯಗಳನ್ನು ಮಾಡಿ ವಿಶೇಷ ಅಧಿವೇಶನ ಕರೆದು ಮಾಡಬೇಕಾಗಿತ್ತು. ಒಬ್ಬ ಯೋಗಿ ಆದಿತ್ಯನಾಥ್ ಅವರು ಇದನ್ನು ಮುಂಚೂಣಿಗೆ ತೆಗೆದುಕೊಳ್ಬೇಕಾಗಿತ್ತು, ಮುಂದಾಳತ್ವ ತೆಗೆದುಕೊಳ್ಬೇಕಾಗಿತ್ತು. ಅವರೇ ಹೇಳ್ತಾ ಇರುವಂಥದ್ದು ಇನ್ನು ಮುಸಲ್ಮಾನರು ಮಾಡ್ತಾ ಇರ್ಬೋದು ಡ್ರಾಮಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವರು ಡ್ರಾಮಾ ಮಾಡಲಿ. ಅವ್ರು ಏನು ಹೇಳ್ತಾ ಇದ್ದಾರೆ,
ಗೋವನ್ನು ಉಳಿಸ್ಬೇಕು, ಗೋ ಸಂತತಿಯನ್ನು ಉಳಿಸ್ಬೇಕು, ಗೋವನ್ನು ಏನು ದೇವರು ಅಂತ ಪೂಜಿಸ್ತೀರಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತ ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿದೆ? ಏನು ತಪ್ಪಿದೆ? ರಾಜಕೀಯ ಲಾಭಕ್ಕೋಸ್ಕರವಾಗಿ ಗೋವುಗಳನ್ನು ಬಳಸ್ಕೊಳ್ಳೋಕೆ ಹೋಗಬೇಡಿ. ರಾಜಕೀಯ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋಕೆ ಹೋಗಬೇಡಿ. ರಾಜಕೀಯ ಲಾಭಕ್ಕೋಸ್ಕರವಾಗಿ ಅಮಾಯಕ ಯುವಕರು ಇವತ್ತು ಅವ್ರು ಹೇಳಿದ್ದೆ ಸತ್ಯ ಅಂದ್ಕೊಂಡು ಏನು ಗೋವಂಶವನ್ನು ಉಳಿಸ್ತೇವೆ ಅಂತೇಳಿ ಪ್ರತಿ ದಿವಸ ಕೋಟಿ ಟನ್ನುಗಳಷ್ಟು ಗೋಮಾಂಸ ಉತ್ಪಾದನೆ ಆಗ್ತಾ ಇದೆ ಇಡೀ ದೇಶದಲ್ಲಿ. ಇದು ಅಧಿಕೃತವಾಗಿ ಅನಧಿಕೃತವಾಗಿ ಆಗ್ತಾ ಇದೆ. ಇದೆಲ್ಲ ತಡೆಗಟ್ಟಬೇಕು ಅಂತಂದರೆ ಅಸ್ತ್ರ ಕೈಯಲ್ಲಿದೆಯಲ್ಲ, ಬ್ರಹ್ಮಾಸ್ತ್ರ ಕೈಯಲ್ಲಿದೆಯಲ್ಲ, ಆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ್ಕೊಂಡ್ರೆ ಇಡೀ ಗೋಸಂತತಿಯನ್ನು ಉಳಿಸ್ಬೋದಲ್ಲ. ಇದನ್ನು ಉಳಿಸ್ತಾ ಹೋದರೆ ನಾವೆಲ್ಲೋ ಒಂದು ಕಡೆ ನಮ್ಮ ಆತ್ಮಕ್ಕೆ ನಾವೇ ದ್ರೋಹ ಮಾಡ್ಕೊಳ್ತಾ ಇರುವಂತಹ ರೀತಿ ಆಗುತ್ತೆ. ಯೋಗಿ ಆದಿತ್ಯನಾಥ್ ಅವರು ಸಹ ಇದರ ಬಗ್ಗೆ ಮಾತನಾಡಬೇಕಾದ್ರೆ ಯೋಚಿಸಿ ಮಾತನಾಡಬೇಕಾಗಿತ್ತು. ಇವತ್ತು ಮುಸಲ್ಮಾನರ ಮುಂದೆ ನಾವು ಸಣ್ಣ ಆಗ್ತಾ ಇದ್ದೇವೆ, ಹಿಂದೂಗಳು ಸಣ್ಣ ಆಗ್ತಾ ಇದ್ದೇವೆ. ಅವರಲ್ಲಿರುವಂತಹ ಒಗ್ಗಟ್ಟು ಏನಿದೆಯಲ್ಲ, ಆ ಒಗ್ಗಟ್ಟು ನೋಡಿ, ಬಕ್ರೀದ್ ಹಬ್ಬದ 2 ದಿನಗಳ ಹಿಂದೆ ಅವರು ಒಂದು ನಿರ್ಣಯ ಮಾಡ್ತಾರೆ. ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಆಗೋದಿಲ್ಲ, ಆದರೂ ಸಹ ಒಂದು ನಿರ್ಣಯ ಮಾಡಿ ಇಡೀ ದೇಶಾದ್ಯಂತ ಅವರ ನಮಾಜಿನ ಟೈಮ್ನಲ್ಲೂ ಸಹ ನಿರ್ಣಯಗಳನ್ನು ಕೈಗೊಳ್ತಾರೆ ಅಂತಂದರೆ ಅವರಲ್ಲಿರುವಂತಹ ಒಗ್ಗಟ್ಟು. ಅಲ್ಲಿ ರಾಜಕೀಯ ಬರೋದಿಲ್ಲ ಅವರಲ್ಲಿ ಒಂದೇ ಒಂದು ಮಾತು, ಅವರ ಧರ್ಮದಲ್ಲಿ ಏನು ಹೇಳ್ತಾರೋ ಅದನ್ನು ನಡ್ಕೊಳ್ತಾರೆ. ಅವರು ಕುರಾನನ್ನು ಪ್ರತಿಯೊಬ್ಬರು ಓದ್ತಾರೆ, ಕುರಾನನ್ನು ಪಠಿಸ್ತಾರೆ, ಧರ್ಮವನ್ನು ಪಾಲಿಸ್ತಾರೆ. ಅವರ ಇಸ್ಲಾಂ ಧರ್ಮದಲ್ಲಿರುವಂತಹ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಅವರಲ್ಲಿರುವಂತಹ ಒಗ್ಗಟ್ಟು ನಾವು ನೋಡಿ ಕಲಿಬೇಕಾಗಿದೆ. ನಾವು ಹಿಂದೂಗಳು ಏನು ಮಾಡ್ತಾ ಇದ್ದೀವಿ, ನಮ್ಮ ಹಿಂದೂ ಧರ್ಮವನ್ನು ಪಾಶ್ಚಿಮಾತ್ಯ ಧರ್ಮಕ್ಕೆ ಏನು ಅಳವಡಿಸ್ಕೊಳ್ತಾ ಇದ್ದೇವೆ, ಅದರ ಬಗ್ಗೆ ನಮಗೆ ಕಾಳಜಿ ಇಲ್ಲ. ನಾವು ಮಾತಾಡ್ತಾ ಇರೋದೇನಂತಂದರೆ ಓಟಿಗೋಸ್ಕರವಾಗಿ ಹಿಂದೂ ಮುಸ್ಲಿಂ ಮಾಡಬೇಕು, ಗೋವನ್ನು ತರಬೇಕು, ಇದನ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ನಮಗೆ ಇದು ಸುಖಾಂತ್ಯ ಆಗಬೇಕು. ಇದಕ್ಕೊಂದು ಸೊಲ್ಯೂಷನ್ ಮುಸಲ್ಮಾನರು ಹೇಳ್ತಾ ಇದ್ದಾರೆ, ಆ ಸೊಲ್ಯೂಷನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇಲ್ಲಲ್ಲ. ಇವತ್ತು ಇದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಗೋವಿನ ಬಗ್ಗೆ ಕಾಳಜಿ ತೋರಿಸ್ತಾರೆ, ನರೇಂದ್ರ ಮೋದಿ ಅವರು ಕಾಳಜಿ ತೋರಿಸ್ತಾರೆ, ಅಮಿತ್ ಶಾ ಅವರು ಕಾಳಜಿ ತೋರಿಸ್ತಾರೆ. ಇವರು ಮೂರು ಜನನು ಕಾಳಜಿ ತೋರಿಸ್ತಾ ಇದ್ದಾರಲ್ಲ. ಅಸ್ಸಾಮಿನ ಮುಖ್ಯಮಂತ್ರಿ ಹೇಳ್ತಾರೆ, ನೀವು ಮನೆಗಳಲ್ಲಿ ಗೋಮಾಂಸ ತಿನ್ನಿ, ಹೊರಗಡೆ ಬರಬೇಡಿ ಅಂತ. ಇಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೇಳ್ತಾರೆ, 14 ವರ್ಷದ ಮೇಲ್ಪಟ್ಟ ಗೋವುಗಳನ್ನು ಕಡೀರಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಸಂಬಿತ್ ಪಾತ್ರ ಹೇಳ್ತಾರೆ, ಮತ್ಯಾವುದೋ ಒಂದು ರಾಜ್ಯದಲ್ಲಿ ಅದು ಯಾವುದೋ ಮಿಥುನ್ ಎಂಬ ತಳಿಯನ್ನು ತಿಂತಾರೆ ಅಂತ ಹೇಳ್ತಾರೆ. ಅಂದರೆ ಈ ಭಾರತೀಯ ಜನತಾ ಪಕ್ಷದಲ್ಲಿ ಇವರು ಮಾತನಾಡ್ತಾ ಇರುವಂತಹ ಮಾತುಗಳಿಗೂ ಬೇರೆದಕ್ಕೂ ಅರ್ಥವೇ ಇಲ್ವಲ್ಲ. ಒಂದಕ್ಕೊಂದು ಅರ್ಥ ಇಲ್ಲದಂತೆ ಮಾತಾಡಿ ಈ ಹಿಂದೂಗಳು ಅಂತೇಳಿ ಹಿಂದೂ ಧರ್ಮ ಅಂತೇಳಿ ನಾವೇನು ಬಾಯಿ ಬಡ್ಕೊಳ್ತಾ ಇದ್ದೀವಲ್ಲ, ಜೀವನಗಳನ್ನು ಕಳ್ಕೊಳ್ತಾ ಇದ್ದೀವಲ್ಲ. ನಮ್ಮ ಕರ್ನಾಟಕದಲ್ಲಿ ಶಿವು ಉಪ್ಪಾರ್ ಅಂತೇಳಿ ಒಬ್ಬ ಸಣ್ಣ ಹುಡುಗ, 18 ವರ್ಷದ ಹುಡುಗ, ಇವರ ಪ್ರಚೋದನೆಗಳಿಗೆ ಒಳಪಟ್ಟು ಜೀವವನ್ನು ಕಳ್ಕೊಳ್ತಾನೆ. ಶಿವು ಉಪ್ಪಾರು ಜೀವವನ್ನು ಕಳ್ಕೊಳ್ತಾನೆ. ಇವತ್ತು ನೋಡಿ ಯಾರು ಪುನೀತ್ ಕೆರೆಹಳ್ಳಿ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಇಂತಹ ಯುವಕರನ್ನು ದಾರಿ ತಪ್ಪಿಸಿ ಈ ಓಟಿಗೋಸ್ಕರವಾಗಿ ಗೋವನ್ನು, ಹಿಂದೂ ಧರ್ಮವನ್ನು, ದೇಶವನ್ನು, ಇತಿಹಾಸ ಪುರುಷರನ್ನು ಬಳಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ? ಇಸ್ಲಾಂ ಧರ್ಮದಲ್ಲಿ ಅವರಲ್ಲಿರುವಂತಹ ಒಗ್ಗಟ್ಟು, ಅವರಲ್ಲಿರುವಂತಹ ಆಚರಣೆಗಳನ್ನು ನಾವು ಅಳವಡಿಸ್ಕೊಳ್ಬೇಕಲ್ವ. ನಾವು ಅಳವಡಿಸ್ಕೊಂಡಾಗ ಮಾತ್ರ ಅವತ್ತು ನಮ್ಮ ಧರ್ಮಕ್ಕೆ ನಾವು ನ್ಯಾಯ ಕೊಟ್ಟಂಗಲ್ವ. ಸ್ನೇಹಿತರೆ, ಸತ್ಯವನ್ನು ಸತ್ಯ ಅಂತ ಹೇಳೋಕ್ಕೆ ಅಂಜಿಕೆ ಯಾಕ್ರಿ? ಹಿಂದೂ ಧರ್ಮ ಬಲಿಷ್ಠ ಆಗಬೇಕು ಅಂತಂದರೆ ರಾಜಕೀಯ ಸೋಂಕಿನಿಂದ ಹೊರಗಡೆ ಬಂದಾಗ ಮಾತ್ರ. ಯೋಗಿ ಆದಿತ್ಯನಾಥ್ ಅವರಿಗೆ ವೋಟ್ ಬ್ಯಾಂಕ್ ಚಿಂತೆ. ಯೋಗಿ ಆದಿತ್ಯನಾಥ್ ಅವರಿಗೆ ಅಲ್ಲಿ ಉತ್ತರ ಪ್ರದೇಶದಿಂದ ಬೀಫ್ ಎಕ್ಸ್ಪೋರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಆಗುವಂತಹ ತೆರಿಗೆ ಹಣ ನಮಗೆ ಬರುತ್ತೆ. ಬೀಫ್ ಎಕ್ಸ್ಪೋರ್ಟ್ಗಳಲ್ಲಿ ಎಕ್ಸ್ಪೋರ್ಟ್ ಮಾಡುವಂತಹ ಕಂಪನಿಗಳು ಭಾರತೀಯ ಜನತಾ ಪಕ್ಷಕ್ಕೆ ದೇಣಿಗೆ ಕೊಟ್ಟಿರುವುದು ಸಹ ನಾವು ಕೇಳಿ ಬರ್ತಾ ಇದೆ. ಇವೆಲ್ಲವೂ ನಿಂತೋಗುತ್ತೆ. ಹಣದ ಮುಂದೆ, ಅಧಿಕಾರದ ಮುಂದೆ ಗೋಮಾತೆನೂ ಇಲ್ಲ, ಹಿಂದೂ ಧರ್ಮನೂ ಇಲ್ಲ, ದೇಶನೂ ಇಲ್ಲ, ಏನೂ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ.
ಅಮಾಯಕ ಹಿಂದೂಗಳೇ, ಪ್ರಾಮಾಣಿಕ ಹಿಂದೂಗಳೇ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು, ಗೋಮಾತೆಯನ್ನು ರಕ್ಷಣೆ ಮಾಡಬೇಕು ಅಂತ ಮನಸ್ಸಿನಲ್ಲಿರುವಂತಹ ಪ್ರಾಮಾಣಿಕರೇ, ಸತ್ಯವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ನಮಗೆ ರಾಜಕೀಯ ಪಕ್ಷಕ್ಕಿಂತ ರಾಜಕಾರಣಿಗಳಿಗಿಂತಲೂ ನಮಗೆ ನಮ್ಮ ದೇಶ ಮುಖ್ಯ ರೀ, ದೇಶ ಮುಖ್ಯ. ನಾವು ಹುಟ್ಟಿರುವಂತಹ ಧರ್ಮ ಮುಖ್ಯ. ಯಾವ ರೀತಿ ಮುಸಲ್ಮಾನರು, ಕ್ರೈಸ್ತರು, ಜೈನರು ಅವರವರ ಧರ್ಮಗಳನ್ನು ಕಟ್ತಾ ಇದ್ದಾರೋ ಅದೇ ರೀತಿ ಹಿಂದೂ ಧರ್ಮವನ್ನು ಕಟ್ಟಬೇಕು ಅಂತಂದರೆ ಈ ರೀತಿ ರಾಜಕೀಯ ಸೋಂಕಿನಿಂದ ಹೊರಗಡೆ ಬರಬೇಕಾಗುತ್ತೆ. ಇದು ವಾಸ್ತವ ಸ್ಥಿತಿ ಕೂಡ, ವಾಸ್ತವ ಅನಿವಾರ್ಯತೆ ಕೂಡ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.